ಸಾವೇ ಕೊನೆಯ ಗುರಿ. ಆದರೆ ಸಾವಾದ್ಮೇಲೆ ಲೆಕ್ಕ ಆಗೋದು ನಾವು ಬದುಕಿದಾಗ ಮಾಡಿದ ಒಳ್ಳೆ ಕರ್ಮಗಳು ಅಥವಾ ಕೆಟ್ಟ ಕರ್ಮಗಳು. ಅಲ್ಲಿ ಯಾವ ದುಡ್ಡು ಹಾಗೂ ಎಷ್ಟೇ ಶ್ರೀಮಂತನಾಗಿದ್ದರೂ ಎಷ್ಟೇ ಬಡವರಾಗಿದ್ದನು ಅಲ್ಲಿ ಎಲ್ಲರೂ ಒಂದೇ ಸಮ. ಅವರವರು ಏನೇನು ಕರ್ಮ ಮಾಡಿದರೂ ಬದುಕಿದಾಗ ಅದರ ಮೇಲೆ ಅವರಿಗೆ ಸ್ವರ್ಗ ಇಲ್ಲ ನರಕ ಅನುಭವಿಸಲು ಕೊಡುತ್ತಾರೆ. ಬದುಕಿದಾಗ ಹೇಗೆ ನಾವು ಖುಷಿಯಿಂದ ಅನುಭವಿಸಿದ್ವಿ ಲೆಕ್ಕ ಬರಲ್ಲ, ಆದರೆ ಬದುಕಿದಾಗ ಏನೇನು ಕರ್ಮಗಳು ಮಾಡಿದ್ವಿ ಅದು ಲೆಕ್ಕ ಬರುತ್ತದೆ. ಆದರೆ ಇವತ್ತು ನಾವು ಮಾತಾಡ್ತಿರುವುದು ನರಕದ ಬಗ್ಗೆ. ಬನ್ನಿ ನೋಡೋಣ ನರಕದಲ್ಲಿ ಯಾವ ಯಾವ ತಪ್ಪುಗಳು ಮಾಡಿದರೆ ಯಾವ ಯಾವ ಶಿಕ್ಷೆಗಳನ್ನು ಕೊಡುತ್ತಾರೆ ಎಂದು. ತುಮೆಸ್ತ್ರ ಅಪರಾಧ. ಎಲ್ಲಿ ಯಾವುದಾದರೂ ಮನುಷ್ಯ ಬೇರೆಯವರ ಆಸ್ತಿಯ ಮೇಲೆ ಕಬ್ಜಾ ಮಾಡಿ ಅದನ್ನು ಅನುಭವಿಸುತ್ತಾನೆ. ಉದಾಹರಣೆಯಾಗಿ ಕಳ್ತನ. ಇಂತಹ ಪಾಪಗಳಿಗೆ ನರಕಲೋಕದಲ್ಲಿ ಯಮ ಅಂತಹ ಮನುಷ್ಯನನ್ನು ಬೆಂಕಿಯಲ್ಲಿರುವ ಒಂದು ರಾಡಿಗೆ ಆತನನ್ನು ಗಟ್ಟಿಯಾಗಿ ಕಟ್ಟಾಕಿ ಕಬ್ಬಿಣದ ಚೈನಿನಿಂದ ನಾಯಿಗೆ ಹೊಡೆದಂಗೆ ಹೊಡೆಯುತ್ತಾರೆ. ಎಲ್ಲಿವರೆಗೂ ಹೊಡೆಯುತ್ತಾರೆ ಅಂದರೆ ಆವ ಮನುಷ್ಯನಿಂದ ಬೋಟಿ ಕಲಿಜಗಳು ಆಚೆ ಬರಬೇಕು ಅಥವಾ ತಲೆ ಸುತ್ತು ಹೋಗಬೇಕು, ಅಲ್ಲಿವರೆಗೂ ಹೊಡೆಯುತ್ತಾರೆ. ಅಂಧಮಿತ್ರಂ. ಎಲ್ಲಿ ಯಾವ ಮನುಷ್ಯರು ಅವರ ಗಂಡ ಹೆಂಡತಿ ಸಂಬಂಧವನ್ನು ಗೊತ್ತಾದ ಹಾಗೆ ಬೇರೆಯವರ ಸಂಬಂಧಗಳನ್ನು ಮಾಡುತ್ತಾರೆ ಎಂದರೆ ಒಬ್ಬರಿಗೊಬ್ಬರು ಚೀಟ್ ಮಾಡುತ್ತಾರೆ. ಅವರಿಗೆ ಬಿಸಿ ಬಿಸಿ ಇರುವ ಕಬ್ಬಿಣದ ರಾಡಿನಲ್ಲಿ ಅವರಿಗೆ ತಲೆ ಸುತ್ತು ಬರೋವರೆಗೂ ಹೊಡಿತಾನೆ ಇರ್ತಾರೆ. ಇದು ಎಷ್ಟೊತ್ತು ಕಾಲ ನಡೆಯುತ್ತದೆ ಅಂದರೆ ಆತನ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದಾನೆ ಅಷ್ಟು ಕರಗೋವರೆಗೂ ಆತನಿಗೆ ಹೊಡೆಯುತ್ತಾನೆ ಇರ್ತಾರೆ. ಇದು 100 ವರ್ಷ ಆಗಿರಬಹುದು ಅಥವಾ 1000 ವರ್ಷವಾಗಿರಬಹುದು, ಶಿಕ್ಷೆಯನ್ನು ಕೊಡುತ್ತಾರೆ ಇರ್ತಾರೆ. ಕಾಬಿ ಪಕ್ಕಂ. ಇಲ್ಲಿ ಯಾವ ಮನುಷ್ಯರು ಆತನ 5 ನಿಮಿಷ ಸುಖಕ್ಕೋಸ್ಕರ ಒಂದು ಪ್ರಾಣಿಯನ್ನು ಸಾಯಿಸುತ್ತಾನೆ ಹಾಗೂ ಅದಕ್ಕೆ ತೊಂದರೆಗಳನ್ನು ಕೊಡುತ್ತಾರೆ. ಇಲ್ಲಿ ಯಾವ ಮನುಷ್ಯರು ಏನು ತಪ್ಪು ಮಾಡದೇ ಇರುವ ಪ್ರಾಣಿಯನ್ನು ಕತ್ತರಿಸಿಕೊಂಡು ತಿನ್ನುತ್ತಾನೆ 5 ನಿಮಿಷ ರುಚಿಗೋಸ್ಕರ, ಅಂಥವರಿಗೆ ನರಕಲೋಕದಲ್ಲಿ ದೊಡ್ಡ ತಪ್ಪಲೆಯಲ್ಲಿ ಕುದೀತಿರುವ ಎಣ್ಣೆಯಲ್ಲಿ ಅವರನ್ನು ಎಸೆಯುತ್ತಾರೆ. ಅವ ಮನುಷ್ಯ ಆ ಕುದಿಯುತ್ತಿರುವ ಎಣ್ಣೆಯ ತೊಬ್ಬೆಲೆಯಿಂದ ಆಚೆ ಬರಲು ಪ್ರಯತ್ನಿಸಿದರೆ ಅವನಿಗೆ ಯಮದೂತರು ಅಲ್ಲೇ ತಲೆಯನ್ನು ಕತ್ತರಿಸುತ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲದಿರುವ ವಿಷಯ ಏನೆಂದರೆ ನರಕಲೋಕದಲ್ಲಿ ಆ ಮನುಷ್ಯನ ದೇಹನೇ ಅರ್ಧಂಬರ್ಧ ಮಾಡಿದರೂ ಆತನ ಜೀವ ಇನ್ನೂ ಇರುತ್ತದೆ. ಅದೇ ನರಕದ ಸಂಪ್ರದಾಯ. ಒಬ್ಬ ಮನುಷ್ಯನನ್ನು 4 ಪೀಸು ಮಾಡಿದರೂ ಕೂಡ ಆತನ ಕೈ ಕಾಲು ತಲೆಗಳನ್ನು ಒಂದೊಂದು ಭಾಗ ಮಾಡಿದರೂ ಆತನಿಗೆ ಜೀವ ಇನ್ನೇ ಇರುತ್ತದೆ. ಯಾಕೆಂದರೆ ಆತನು ಮಾಡಿದ ಕರ್ಮಗಳನ್ನು ಅನುಭವಿಸಲು ಅಲ್ಲಿ ಇರುವ ಒಂದು ವಿಧಾನ. ಅಂಧಕುಪ್ಪಂ. ಇಲ್ಲಿ ಯಾವ ಮನುಷ್ಯರು ಬದುಕಿದಾಗ ತುಂಬ ಶ್ರೀಮಂತರಿರುತ್ತಾರೆ, ಅವರು ದುಡ್ಡು ಬೇಕಾದ ಮನುಷ್ಯನಿಗೆ ಸಹಾಯ ಮಾಡದಿದ್ದರೆ ಹಾಗೂ ಒಳ್ಳೆಯ ಜನರ ಮೇಲೆ ಅತ್ಯಾಚಾರ ಮಾಡಿದರೆ ಅಂಥ ಮನುಷ್ಯರಿಗೆ ಅಂಧಕುಪ್ಪಮಿಗೆ ತರಿಸಲಾಗುತ್ತದೆ. ಅಂತಹ ಮನುಷ್ಯರನ್ನು ಈ ನರಕದಲ್ಲಿ ಒಂದು ಜಾಗಕ್ಕೆ ಎಸೆಯುತ್ತಾರೆ. ಎಲ್ಲಿ ಆ ಜಾಗದಲ್ಲಿ ಫುಲ್ಲು ವಿಷಕಾರಿಯಾಗಿರುವ ಸರ್ಪಗಳು, ಸಿಂಹ, ಹುಲಿ ಹಾಗೂ ವಿಷಕಾರಿಯಾಗಿರುವ ಚೇಳುಗಳ ಜೊತೆ ಅಂತಹ ಮನುಷ್ಯರನ್ನು ಎಸೆಯುತ್ತಾರೆ. ಎಲ್ಲಿ ಅವೆಲ್ಲ ಪ್ರಾಣಿಗಳು ಅಂಥ ಮನುಷ್ಯನನ್ನು ಆತನ ಪಾಪವನ್ನು ಕರಗಿಸುವವರೆಗೂ ನರಳಿಸುತ್ತದೆ. ಕ್ರಿಮಿ ಭೋಜನಂ. ಯಾವ ಮನುಷ್ಯರು ಅತಿಥಿಯರನ್ನು ಅವಮಾನ ಮಾಡುತ್ತಾರೆ ಹಾಗೂ ಒಳ್ಳೆಯ ಮನುಷ್ಯರುಗಳನ್ನು ಅವರ ಕೆಲಸದಕ್ಕೋಸ್ಕರ ಬಳಸುತ್ತಾರೆ, ಅಂಥ ಮನುಷ್ಯರನ್ನು ವಿಷಕಾರಿ ಕೀಟಕ ಹಾಗೂ ವಿಷಕಾರಿ ಹಾವುಗಳ ಒಡನೆ ಬಿಡಲಾಗುತ್ತದೆ. ಹಾಗಾಗಿ ಮನುಷ್ಯನು ಬದುಕಿರುವಾಗ ಒಳ್ಳೆಯ ಕರ್ಮ ಮಾಡಬೇಕ ಹೊರತು ಕೆಟ್ಟ ಕರ್ಮಗಳಲ್ಲ. ಸತ್ತೋದಾಗ ಆತನು ಎಲ್ಲ ಕಳೆದುಕೊಳ್ಳುತ್ತಾನೆ. ಆದರೆ ಏನು ಕಳೆದುಕೊಳ್ಳಲ್ಲ ಅಂದರೆ ಆತನು ಬದುಕಿದಾಗ ಮಾಡಿದ ಕರ್ಮಗಳು. ಹಾಗಾಗಿ ಯಾವಾಗಲೂ ಮನುಷ್ಯನು ಒಳ್ಳೆ ಕರ್ಮ ಮಾಡಬೇಕು. ಇದರ ಮೇಲೆ ನಿಮ್ಮ ಅಭಿಪ್ರಾಯಗಳು ಏನೆಂದು ನಮಗೆ ತಿಳಿಸಿ. ಹಾಗೂ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲಿ ನಾವು ನರಕದ ಬಗ್ಗೆ ತಿಳಿದುಕೊಂಡ್ವಿ. ನಿಮಗೇನಾದರೂ ಬೇಕಾಗಿರುವ ವಿಷಯವಿದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸಿ, ಅದರ ಬಗ್ಗೆಯೂ ಕೂಡ ನಾವು ವಿಡಿಯೋ ಮಾಡುತ್ತೇವೆ.